62ನೇ ಬೆಂಗಳೂರು ಗಣೇಶೋತ್ಸವದ 9ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಜಗತ್ತಿನ ಎಲ್ಲೆಡೆಯಿಂದ ವೀಕ್ಷಿಸ್ತಿರೋ ಎಲ್ಲ ಬಿಜಿಯುವಿನ ಅಭಿಮಾನಿಗಳು ಹಾಗೂ ಭಕ್ತಾದಿಗಳಿಗೂ ಸ್ವಾಗತ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸೋಕ್ಕೆ ಅರ್ಚನಾ ಉಡುಪ ಅವರು ಬಂದಿದ್ದಾರೆ. ನಿಮ್ಮೆಲ್ಲ ಚಪ್ಪಾಳೆಯೊಂದಿಗೆ ಅವ್ರನ್ನ ಬರಮಾಡ್ಕೊಳ್ಳೋಣ. ಎಲ್ಲ ಕಲಾ ರಸಿಕರಿಗೆ, ಶ್ರೋತೃಗಳಿಗೆ ಇವತ್ತಿನ ಗಣೇಶೋತ್ಸವದ, ಬೆಂಗಳೂರು ಗಣೇಶೋತ್ಸವದ ಈ ಒಂದು ಸಂಗೀತದ ಸರಣಿ ಕಾರ್ಯಕ್ರಮಗಳಿಗೆ ಸ್ವಾಗತ, ಸುಸ್ವಾಗತ. ಶ್ರೀ ವಾದಿರಾಜರು ರಚಿಸಿರುವ ಅತಿ ಸುಂದರವಾದ ಲಕ್ಷ್ಮೀ ಶೋಭಾನೆಯನ್ನು ನೀವೀಗ ಕೇಳಲಿದ್ದೀರಿ. ವಿಷ್ಣು ಹಾಗೂ ಲಕ್ಷ್ಮಿಯ ವಿವಾಹ ಮಹೋತ್ಸವವನ್ನು ಮನೋಹರವಾಗಿ ಕಟ್ಟಿಕೊಡುವ ಈ ರಚನೆ ಕೇಳುಗರಿಗೆ ಉಲ್ಲಾಸವನ್ನು ನೀಡುವುದಷ್ಟೇ ಅಲ್ಲದೆ ಪುಣ್ಯ ಲಾಭವನ್ನು, ಇಷ್ಟಾರ್ಥ ಸಿದ್ಧಿಯನ್ನು ನೆರವೇರುವಂತೆ ಮಾಡುತ್ತದೆ. ಬನ್ನಿ, ಇನ್ನು ಮುಂದಿನ 45 ನಿಮಿಷಗಳು ಎಲ್ಲರೂ ವಿಷ್ಣು ಲಕ್ಷ್ಮಿಯರ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡು ಅಲೌಕಿಕ ಪ್ರಪಂಚದಲ್ಲಿ ವಿಹರಿಸಿಕೊಂಡು ಬರೋಣ. ಲಕ್ಷ್ಮೀ ಶೋಭಾನೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಖ್ಯಾತ ಗಾಯಕಿ, ವಿದುಷಿ ಶ್ರೀಮತಿ ಜಾನಕಿ ಶ್ರೀಶ ಮತ್ತು ಅವರ ಅದ್ಭುತವಾದ ಶಿಷ್ಯವೃಂದ. ಗಾನ ಕಲಾಭೂಷಣ ವಿದ್ವಾನ್ ಶ್ರೀ ಆರ್.ಕೆ. ಪದ್ಮನಾಭ ಹಾಗೂ ವಿದುಷಿ ಟಿ.ಎಸ್. ರಮಾ ಅವರ ಮೆಚ್ಚಿನ ಶಿಷ್ಯೆಯಾದ ಶ್ರೀಮತಿ ಜಾನಕಿಯವರದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಚಿರಪರಿಚಿತ ಹೆಸರಾಂತ ಉಡುಪಿ ಶ್ರೀಕೃಷ್ಣ ಮಠ, ಶ್ರೀಪುರ ತಿರುವಣ್ಣಾಮಲೈ, ವಿವೇಕಾನಂದ ಯೋಗ ಸೆಂಟರ್, ವರ್ಲ್ಡ್ ಕಲ್ಚರ್, ಶ್ರೀರಾಮ ಸೇವಾ ಮಂಡಳಿ, ಶಿವಮೊಗ್ಗೆಯ ವಿದ್ಯಾಗಣಪತಿ ಮುಂತಾದ ಘನ ವೇದಿಕೆಗಳಲ್ಲಿ ಸಂಗೀತ ಕಚೇರಿಗಳನ್ನು ನೀಡಿರುವುದಲ್ಲದೆ ಅಮೆರಿಕ ದೇಶದಲ್ಲಿ ಕೂಡ ತಮ್ಮ ಶಾಸ್ತ್ರೀಯ ಸಂಗೀತದ ಕಂಪನ್ನು ಪಸರಿಸಿದ್ದಾರೆ. ಜಾನಕಿ ಎಂದರೆ ಲಕ್ಷ್ಮೀ ಶೋಭಾನೆ, ಲಕ್ಷ್ಮೀ ಶೋಭಾನೆ ಎಂದರೆ ಜಾನಕಿ ಅನ್ನುವಷ್ಟು ಹೆಸರುವಾಸಿಯಾಗಿದೆ ಇವರ ಈ ಪ್ರಸ್ತುತಿ. ಇದುವರೆಗೂ ಸುಮಾರು 800ಕ್ಕೂ ಹೆಚ್ಚು ಲಕ್ಷ್ಮೀ ಶೋಭಾನೆಯ ಕಾರ್ಯಕ್ರಮಗಳನ್ನು ನೀಡಿರುವ ಹೆಗ್ಗಳಿಕೆ ಶ್ರೀಮತಿ ಜಾನಕಿ ಶ್ರೀಶ ಅವರದ್ದು. ಅಷ್ಟೇ ಅಲ್ಲದೆ ಹರಿದಾಸ ಕೀರ್ತನೆ ಹಾಗೂ ಶ್ರೀ ತ್ಯಾಗರಾಜರ ಪಂಚರತ್ನ ಕೀರ್ತನೆಗಳನ್ನು ನಾಡಿನುದ್ದಕ್ಕೂ ಹಾಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುತ್ತಾ ಬಂದಿದ್ದಾರೆ. ನೂರಾರು ಉತ್ತಮ ಶಿಷ್ಯರನ್ನು ತಯಾರು ಮಾಡಿ ಅವರಿಗೂ ವೇದಿಕೆಯನ್ನು ಕಲ್ಪಿಸಿಕೊಡುತ್ತಿರುವ ಜಾನಕಿಯವರು ಸಮರ್ಪಣ ಹಾಗೂ ಶ್ರೀಕೃಷ್ಣ ಗಾನಾಮೃತ ಎಂಬ ಧ್ವನಿ ಸಾಂದ್ರಿಕೆಗಳನ್ನು ಕೂಡ ಹೊರತಂದಿದ್ದಾರೆ. ಅಖಿಲ ಭಾರತೀಯ ಬ್ರಾಹ್ಮಣ ಸಭಾದವರು ಶ್ರೀಮತಿ ಜಾನಕಿಯವರಿಗೆ ಕರ್ನಾಟಕ ಹರಿದಾಸಿಣಿ ಎಂಬ ಬಿರುದನ್ನು ನೀಡಿ ಗೌರವಿಸಿದೆ. ರೋಟರಿ ಕ್ಲಬ್ನವರು ಬೆಸ್ಟ್ ಟೀಚರ್ ಎಂಬ ಬಿರುದಾಂಕಿತವನ್ನು ನೀಡಿದ್ದಾರೆ. ಇವರೊಂದಿಗೆ ಇವತ್ತು ಹಾಡಲಿರುವ ಈ ಎಲ್ಲ ಸುಂದರವಾದ ಗಾಯಕಿಯರನ್ನು ಒಂದು ನಿಮಿಷದಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಶ್ರೀ ಲತಾ ಗೋಟ ಅವರು, ಸುಂಕು ಸುಮನ್ ಅವರು, ಸುಜಾತ ಬೀಡೆ, ಸುಚರಿತೆ, ಇಂದಿರಾ ರಘು, ನಾಗಶ್ರೀ ಸೇಗು, ರೇಖಾ ಸುಧಾಕರ್, ಸರಿತಾ ಉಮೇಶ್, ಭಾರ್ಗವಿ ಶ್ರೀನಿವಾಸ್, ಮೈತ್ರೇಯಿ ಮಾನೆ, ಸುಮಾ ಭಟ್, ಸುಮಾ ದಿನೇಶ್, ಛಾಯಾ ಪ್ರಸಾದ್, ಉಮಾ ಮೋಹನ್, ಶೈಲಜಾ ರಾಮಕೃಷ್ಣ, ಸುಮಾ ಬಾಲಾಜಿ, ಮಮತಾ ರಾಮನ್ ಅವರೆಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ. ವಯಲಿನ್ನಲ್ಲಿ ವಿದುಷಿ ವರಲಕ್ಷ್ಮಿ ಅವರಿದ್ದಾರೆ, ಅವರಿಗೆ ಹಾರ್ದಿಕವಾದ ಸ್ವಾಗತ. ಮೃದಂಗದಲ್ಲಿ ಇವರಿಗೆ ಸಹಕಾರ ನೀಡ್ತಾ ಇದ್ದಾರೆ ವಿದ್ವಾನ್ ಅನಂತರಾಜ್ ಅವರು, ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಮುಂದೆ ಜಾನಕಿ ಶ್ರೀಶ ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಗಣೇಶ ಉತ್ಸವ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನನ್ನ ನೆಚ್ಚಿನ ಕಲಾಪ್ರೇಮಿಗಳು, ಬಂಧುಗಳು, ನಿತ್ಯ ಕಲ್ಯಾಣಿ ಬಳಗ ಎಲ್ಲ ಬಂದಿರುವ ಎಲ್ಲ ನನ್ನ ಅಭಿಮಾನಿಗಳಿಗೂ ಹೃತ್ಪೂರ್ವಕ ವಂದನೆಗಳು. ಈ ಗಣೇಶ ಉತ್ಸವದಲ್ಲಿ ನಮಗೆ ಲಕ್ಷ್ಮೀ ಶೋಭಾನೆ ಹಾಡಲು ಅವಕಾಶ ಮಾಡಿಕೊಟ್ಟ ಶ್ರೀಯುತ ನಂದೀಶ್ ಮತ್ತು ಅವರ ಟೀಮ್ನಲ್ಲಿರುವ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮೆಲ್ಲರ ಅನಂತ ವಂದನೆಗಳು. ಹಾಗೂ ವಿಶೇಷವಾಗಿ ಇಂದಿನ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವ ನಮ್ಮೆಲ್ಲರ ಪ್ರೀತಿಯ ಅರ್ಚನಾ ಉಡುಪರಿಗೆ ಅನಂತ ವಂದನೆಗಳು. ಈ ಲಕ್ಷ್ಮೀ ಶೋಭಾನೆ ಪದವನ್ನು ಹೇಳಿಕೊಟ್ಟ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭ ದಾಸರಿಗೆ ನನ್ನ ಕೋಟಿ ನಮನ ವಂದನೆಗಳು.
गुरुर्ब्रह्मा गुरुर्विष्णु गुरुदेवो माहेश्वरः गुरु साक्षात् परं ब्रह्म तस्मै श्री गुरवे नमः। गं 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 गणपतये नमः। गं गं गणपतये नमः। श्रीविघ्नराजं भजे श्रीविघ्नराजं भजे श्रीविघ्नराजं भजे श्रीविघ्नराजं भजे श्रीविघ्नराजं भजे श्रीविघ्नराजं भजे। सन्ततमहं कुञ्जरमुखं सन्ततमहं कुञ्जरमुखं शङ्करासुतं तमिह श्रीविघ्नराजं भजे। सन्ततमहं दन्तिकुञ्जरमुखम् अन्तकान्तकसुतं शिवं शङ्करीसुतं तमिह श्रीविघ्नराजं भजे श्रीविघ्नराजं भजे श्रीविघ्नराजं भजे। सेवित सुरेन्द्र महनीय गुणशीलो सेवित सुरेन्द्र महनीय गुणशीलं जपतपसमाधि सुखवरदानुकूलं सेवित सुरेन्द्र महनीय गुणशीलं जपतपसमाधि सुखवरदानुकूलं भावित सुरमुनिगणा भक्त परिपालं भयङ्कर विषङ्गमाकङ्गकुलकालं श्रीविघ्नराजं भजे। भावित सुरमुनिगणा भक्त परिपालं भयङ्कर विषङ्गमाकङ्गकुलकालं श्रीविघ्नराजं भजे श्रीविघ्नराजं भजे श्रीविघ्नराजं भजे। कनककेयूरहारावलि कलितगम्भीरगौरगिरिशोभं स्वशोभं कनककेयूरहारावलि कलितगम्भीरगौरगिरिशोभं स्वशोभं कामादिभयभरितं मूढमदकलिकलुष खण्डितमखण्डप्रतापम् कामादिभयभरितं मूढमदकलिकलुष खण्डितमखण्डप्रतापं प्रतापं शनकशुगनारद पतञ्जलि पराशर मतङ्गमुनिसङ्गसल्लाभं सत्यपरमाप्तनयन प्रमुखमुक्तिकर तत्त्वमसि नित्यनिगमादिस्वरूपं श्रीविघ्नराजं भजे। सत्यपरमाप्तनयन प्रमुखमुक्तिकर तत्त्व
ಕಮಾಚರಾಗ ಪುರಂದರದಾಸರ ಶಾರದ ಮೇಲೆ ಒಂದು ಕೃತಿ. ಪಾಲಿಸೆನ್ನನು ಮುದ್ದು ಶಾರದೆ, ಪಾಲಿಸೆನ್ನನು ಮುದ್ದು ಶಾರದೆ, ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ. ಪಾಲಿಸೆನ್ನನು ಮುದ್ದು ಶಾರದೆ, ಎನ್ನ ನಾಲಿಗೆಯಲ್ಲಿ ಅಕ್ಷರಕ್ಷರ ವಿವೇಕವ ನ್ಯೂನ ಖುಷಿಯೋಳು ಈರೇಳು ಲೋಕವ. ಅಕ್ಷರಕ್ಷರ ವಿವೇಕವ ಖುಷಿಯೋಳು ಈರೇಳು ಲೋಕವ. ಸಾಕ್ಷಾತ್ ರೂಪದಿಂದ ಒಲಿದು ರಕ್ಷಿಸುತ್ತಾಯೆ, ಸಾಕ್ಷಾತ್ ರೂಪದಿಂದ ಒಲಿದು ರಕ್ಷಿಸುತ್ತಾಯೆ. ಪಾಲಿಸೆನ್ನನು ಮುದ್ದು ಶಾರದೆ, ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ. ಶೃಂಗೇರಿ ಪುರದಲ್ಲಿ ವಾಸಿನಿ, ಸಂಗೀತ ಗಾನ ವಿಲಾಸಿನಿ. ಶೃಂಗೇರಿ ಪುರದಲ್ಲಿ ವಾಸಿನಿ, ಸಂಗೀತ ಗಾನ ವಿಲಾಸಿನಿ. ಮಂಗಳನಾಥಳೆ ಬಳಿರೆ ಬ್ರಹ್ಮಚಾರಿಣಿ, ಮಂಗಳನಾಥಳೆ ಬಳಿರೆ ಬ್ರಹ್ಮಚಾರಿಣಿ. ಪಾಲಿಸೆನ್ನನು ಮುದ್ದು ಶಾರದೆ, ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ. ಸರ್ವಾಲಂಕಾರ ದಯಾಮೂರುತಿ ಜ್ಞಾನ ಚರಣವ ಸ್ತುತಿಸುವೆ ಶ್ರೀರುತಿ. ಸರ್ವಾಲಂಕಾರ ದಯಾಮೂರುತಿ ಜ್ಞಾನ ಚರಣವ ಸ್ತುತಿಸುವೆ ಶ್ರೀರುತಿ. ಗುರುಮೂರ್ತಿ ಪುರಂದರ ವಿಠಲನ ಸ್ಮರಿಸುವೆ, ಗುರುಮೂರ್ತಿ ಪುರಂದರ ವಿಠಲನ ಸ್ಮರಿಸುವೆ. ಪಾಲಿಸೆನ್ನನು ಮುದ್ದು ಶಾರದೆ, ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ. ಲೋಲ ಲೋಚನೆ ತಾಯೇ ನಿರುತ ನಂಬಿದೆ ನಿನ್ನನು. ಲೋಲ ಲೋಚನೆ ತಾಯೇ ನಿರುತ ನಂಬಿದೆ ನಿನ್ನನು. ಪಾಲಿಸೆನ್ನನು ಮುದ್ದು ಶಾರದೆ,
ಅಮೃತವರ್ಷಿಣಿ ರಾಗದಲ್ಲಿ ಲಕ್ಷ್ಮೀ ಹಯಗ್ರೀವ ಶ್ಲೋಕ. ನ ನ ಆ ನ ಲಕ್ಷ್ಮೀ ಲಕ್ಷ್ಮೀ ಹಯಗ್ರೀವ ಪಾಹಿ ಮಾಂ ರಕ್ಷ ಮಾಂ. ಲಕ್ಷ್ಮೀ ಹಯಗ್ರೀವ ಪಾಹಿ ಮಾಂ. चन्द्रमण्डलमध्यस्थं सर्वविद्याप्रदायकं चतुर्भुजं श्वेतवर्णं तुरङ्गस्य चिदात्मकं ज्ञानमोक्षप्रदातारं धनुर्वेदानि पदम् अमृताङ्गं विश्वरूपम् अगस्त्याभीष्टदायकं वामङ्गस्तरमायुक्तं शङ्खचक्राक्ष पुस्तकं सप्तकोटि महामन्त्रं तत्त्वार्थप्रतिबोधकम् आदिमध्यान्तरहितं योगिगेयपदाम्बुजं ललितां वाचनासक्तं हयग्रीव नमाम्यहं. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां श्रीहयग्रीव उपास्महे. हयग्रीव 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 रक्ष मां. हयवदन 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 पाहि मां पाहि मां पाहि मां. ಈಗ ನಮ್ಮ ಶಿಷ್ಯಾದ ಮೈತ್ರೇಯಿ ಮಾನೆ ಅವರು ಲಕ್ಷ್ಮೀ ಶೋಭಾನದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರ ಕೊಡ್ತಾರೆ. ಪ್ರಪ್ರಥಮವಾಗಿ ಲಕ್ಷ್ಮೀ ಶೋಭಾಯನೆಯನ್ನು ಸಂಗೀತ ರೂಪದಲ್ಲಿ ನಮಗೆ ನೀಡಿದ ಮಹಾಗುರುಗಳಾದ ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್ ಕೆ ಪದ್ಮನಾಭ್ ಸರ್ ಅವರಿಗೆ ನಾವೆಲ್ಲರೂ ಹೃತ್ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. 20 ವರ್ಷಗಳ ಹಿಂದೆ ಲಕ್ಷ್ಮೀ ಶೋಭಾನೆ ಪದವನ್ನು ವಿಶೇಷ ಸಂಕಲ್ಪದೊಂದಿಗೆ ನಮ್ಮ ಗುರುಗಳಾದ ಶ್ರೀಮತಿ ಜಾನಕಿ ಶ್ರೀಶಾರ್ ಅವರು ಕಲಿತು ನಿತ್ಯ ಕಲ್ಯಾಣಿಯರಾದ ನಮಗೆ ಕಲಿಸಿ ಇಂದು ನಾವು ನೂರಾರು ಕಾರ್ಯಕ್ರಮಗಳನ್ನು ಶ್ರದ್ಧಾಭಕ್ತಿಯಿಂದ ಮನೆ ಮನೆಗೂ ತಲುಪಿಸಿದ್ದೇವೆ. ಶ್ರೀಹರಿಯನ್ನು ಪ್ರಾರ್ಥಿಸಿ ಲಕ್ಷ್ಮೀ ಶೋಭಾನೆ ಪಠಿಸಿದ್ದಲ್ಲಿ ಅಪಮೃತ್ಯು ಪರಿಹಾರವಾಗುವುದೆಂಬ ಪ್ರತೀತಿ ಇದೆ. ಸೋದೆಯ ವಾದಿರಾಜ ಮಠದ ಶ್ರೀ ವಿಶ್ವೋತ್ತಮ ತೀರ್ಥರ ಆಶೀರ್ವಾದದೊಂದಿಗೆ ಅವರ ಒಪ್ಪಿಗೆ ಪಡೆದು ಲಕ್ಷ್ಮೀ ಶೋಭಾನೆ ಪದವನ್ನು ಸಂಕ್ಷಿಪ್ತವಾಗಿ ರಾಗಮಾಲಿಕೆಯಲ್ಲಿ 11 ರಾಗದಲ್ಲಿ ಈಗ ಪ್ರಸ್ತುತಪಡಿಸುತ್ತೇವೆ. ಶ್ರೀ ವಾದಿರಾಜ ವಿರಚಿತ ಲಕ್ಷ್ಮೀ ಶೋಭಾನೆಯು ಪರಮ ಮಂಗಳಕರವಾದ ದೇವಿ ಲಕ್ಷ್ಮೀನಾರಾಯಣರ ವಿವಾಹ ವೈಭೋಗದ ವರ್ಣನೆಯನ್ನು ಮನ ಮುಟ್ಟುವಂತೆ ಸ್ವಾರಸ್ಯಕರವಾಗಿ ಬಣ್ಣಿಸಿರುವ ದಿವ್ಯವಾದ ಪುಟ್ಟ ಕೃತಿ. ಹಯಗ್ರೀವ ಸ್ವಾಮಿಯ ಉಪಾಸಕರಾದ ಶ್ರೀ ವಾದಿರಾಜರು ರಚಿಸಿದ ಲಕ್ಷ್ಮೀ ಶೋಭಾನೆಯು ಭಕ್ತಿಯನ್ನು ವೃದ್ಧಿಗೊಳಿಸುವುದರ ಜೊತೆಗೆ ಇಷ್ಟಾರ್ಥ ಸಿದ್ಧಿಯನ್ನು ದೊರಕಿಸಿಕೊಡುತ್ತದೆ. ಈ ಪದ್ಯ ರೂಪದ ಸ್ತೋತ್ರವು ಅಮಂಗಳವನ್ನು ದೂರ ಮಾಡಬಲ್ಲ ಮಂಗಳ ಸ್ತುತಿ. ಈ ಹಾಡನ್ನು ಹೇಳುವ ಕೇಳುವ ಭಕ್ತ ವೃಂದಕ್ಕೆ ಶ್ರೀಹರಿಯ ಕೃಪೆ ಸದಾ ಇರುವುದೆಂದು ಹೇಳಲಾಗಿದೆ. ಶೋಭಾನೆ ಎಂದರೆ ಮಂಗಳ, ಶುಭವಾಗಲಿ ಎಂದು ಹರಸುವ ಪದ. ಸಂಕಲ್ಪದೊಂದಿಗೆ ಭಕುತಿಯಿಂದ ಹಾಡಿದೊಡೆ ಮುಕುತಿ ನೀಡುವ ಹಾಡು. ಮಾನಸಿಕ ಒತ್ತಡ ಚಿಂತೆಗಳೆಲ್ಲ ಪರಿಹರಿಸಿ ಸುಖ ಶಾಂತಿ ನೆಮ್ಮದಿ ಕೊಡುವ ಹಾಡು. ಸಂಕಟ ನಿವಾರಿಸಿ ಸಂಕಲ್ಪದಿಂದ ಸಕಲಾಭೀಷ್ಟ ಸಿದ್ಧಿಸುವ ಹಾಡು. ಮದುವೆ ಮನೆಯಲ್ಲಿ ಹಾಡಿದೊಡೆ ಮದುಮಕ್ಕಳಿಗೆ ಸಕಲ ಸಂಪತ್ತು ಮಾಂಗಲ್ಯ ಭಾಗ್ಯ ಆಯುರ ಆರೋಗ್ಯ ಹೆಚ್ಚಿ ಅಭಿವೃದ್ಧಿಯಾಗುವಂತೆ ಮಾಡುವ ಲಕ್ಷ್ಮೀ ಶೋಭಾನೆ. ಈಗ ಸ್ತುತಿಸೋಣ ಶ್ರೀ ಲಕ್ಷ್ಮೀ ಶೋಭಾನೆ.
ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಭಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯ ಹಯಗ್ರೀವ ದಯಾಶ್ರಯ ಲಕ್ಷ್ಮೀ ನಾರಾಯಣ ನಮೋ 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 ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ ಶೋಭಾನವೆನ್ನಿ ಸುಗುಣನಿಗೆ ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ ಶೋಭಾನೆ ಲಕ್ಷ್ಮೀನಾರಾಯಣರ
ಮುತ್ತಿನ ಅಕ್ಷತೆಯಿಟ್ಟು ನವರತ್ನದ ಮುಗುಡವನೆತ್ತಿಯ ಮೇಲೆ ಧರಿಸಿದಳೆ ನೇತ್ರಿಯ ಮೇಲೆ ಧರಿಸಿದಳ ದೇವಿ ತನ್ನ ಭಕ್ತಿಯ ಜನರ ಸಲಹಲಿ ಶೋಭಾನೆ ಶೋಭಾನೆ ಈ ಲಕ್ಷ್ಮೀ ದೇವಿಯ ಕಾಲುಂಗುರ ಕನುಗೆರಲು ಲೋಲಾಕ್ಷಿ ಮೆಲ್ಲನೆ ನಡೆದಂದಳು ಸಾಲಾಗಿ ಕೊಂಡಿದ್ದ ಸುರರ ಸಭೆಯಾದಳು ಆಲೋಚಿಸಿದಳು ಮನದಲ್ಲಿ ತನ್ನ ಮಗಳ ಕುಂದ ತಾನೇ ಬೇಡುವುದಕ್ಕೆ ಮನದೋಳು ನಾಚಿ ಮಹಾಲಕ್ಷ್ಮಿ ತನ್ನ ಮನೆಯಲ್ಲಿ ಕರೆಯದೆ ಹೋಗೋಬರ ಉನ್ನತ ದೋಷಗಳ ಎಣಿಸಿದಳು ಶೋಭಾನೆ ಶೋಭಾನೆ ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿ ಕೊಳಗಾಗಿ ಭಾವದಲ್ಲಿ ಸುಖ ದುಃಖ ಬೊಮ್ಮಾದಿ ಜೀವರು ತೋಟಕ್ಕೆ ದೂರಾಡೆವ ಎನಗೆಡೆಗೆ ಶೋಭಾನೆ ಶೋಭಾನೆ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸದಣಿಸಿವೆ ಬಹುದೋಷ ಊರಲ್ಲಿಸ್ತಿಲ್ಲದ ಮೂಗು ನಲಿತನಗೆಂದು ಎದ್ದಿರೆ ಬದಿಯ ನೆನೆದಳು ಶೋಭಾನೆ ಶೋಭಾನೆ ಶ್ರೀನಾರಾಯಣರ ಜನನಿ ಜನಕರ ನಾನೆಂಬವಾಗಿ ನೋಡಿಯಲು ಜಾಣರ ದರಿಯ ಮೂಲ ರೂಪವ ತೋರಿ ಶ್ರೀ ನರಸಿಂಹನ ಅವತಾರ ಶೋಭಾನೆ ಶೋಭಾನೆ ಅಂಬುದಿಯ ಉದಕದಲ್ಲಿ ಮೊಳೆದು ಮೂಡಿದ ಗೋವನೆಂಬ ಶ್ರೀಹರಿಯ ಪಿತನಾರೋ ಎಂಬ ಶ್ರೀಹರಿಯ ಪಿತನಾರು ಅದರದ ಸ್ವಯಂಗಳೆಲ್ಲ ಅವತಾರ ಶೋಭಾನೆ ಶೋಭಾನೆ ದೇವಕಿಯ ಗರ್ಭದಲ್ಲಿ ದೇವನವ ಧರಿಸಿದ ಭಾವವನ್ನು ಬಲ್ಲ ವಿವೇಕಿಗಳು ಈ ವಸುದೆಯೊಳಗೆ ಕೃಷ್ಣಗೆ ಜನ್ಮವ ಆವ ಬಗೆಯಲ್ಲಿ ನುಡಿಯುವೆಯೋ ಶೋಭಾನೆ ಶೋಭಾನೆ ಆಗಳಿಸುವಾಗ ಯಶೋಧನೆಗೆ ದೇವ ತನ್ನೊಳಗೆ ಹುದುಗಿದ ಭುವನವೆಲ್ಲವ ತೋರಿದುರಿಲ್ಲವೇ ಆ ವಿಷ್ಣು ಗರ್ಭದೊಳಡಗುವನೆ ಶೋಭಾನೆ ಶೋಭಾನೆ ಆನೆಯ ಮ್ಯಾನದಲ್ಲಿ ಅಡಗಿಸಿದವರುಂಟೆ ಅನೇಕ ಕೋಟಿ ಆಜಾಂಡವಾಡು ರೇಣು ಕೂಪದಲ್ಲಿ ಆಡ ಶ್ರೀಹರಿಯ ಜನನಿ ಜಠರವು
ಮೊದಲಾದ ಯೋಗಿಗಳು ನಾರಿಯರಿಗೆ ಮರುಳಾಗದೆ ಓರಂತೆ ಶ್ರೀಕೃಷ್ಣ ನಡಿಗಳಿಗೆ ಎರಗುವರೆ ಆರಾಧಿಸುತ್ತ ಭಜಿಸುವರೆ ಶೋಭಾನೆ ಶೋಭಾನೆ ಅಂಬುಜ ಸಂಭವ ತ್ರಯಂಬಕ ಮೊದಲಾದ ನಂಬಿದವರಿಗೆ ವರವೇದ ಸಂಭ್ರಮದ ಸುರರು ಎಳ್ಳಷ್ಟು ಗೋಪತೆ ಎಂದಿದ್ದರಿವನ ಭಜಿಸುವರೆ ಶೋಭಾನೆ ಶೋಭಾನೆ ಆವನುಂಗುಶವ ತೊಳೆವ ಗಂಗಾದೇವಿ ಪಾವನಳೆನಿಸಿ ಮೆರೆಯಳೆ ಜೀವನ ಸೇರುವ ಪಾಪವ ಕಳೆವಳು ವಾಸುದೇವ ಎಣೆಯೋಣೆ ಶೋಭಾನೆ ಶೋಭಾನೆ ಇಂತು ಚಿಂತಿಸಿರಮೆ ಸಂದಾರ ಮನ ಪದವ ಸಂತೋಷ ಮನದಿ ನೆನೆಬೂತ ಸಂತೋಷ ಮನದಿ ನೆನೆಬೂತ ತಮ್ಮ ಶ್ರೀಕಾಂತ ನೀರೆಡೆಗೆ ನಡೆದಂದಳು ಶೋಭಾನೆ ಶೋಭಾನೆ ಕಂದರ್ಪ ಕೋಟಿಗಳ ಗೆಲುವ ಸೌಂದರ್ಯದ ಚಂದವಾಗಿದ್ದ ಚೆಲುವನ ಇಂದಿರೆ ಕಂಡು ಇವನೇ ತನಗೆ ಪತಿಯಂದವನ ಬಳಿಗೆ ನಡೆ ತಂದಳು ಶೋಭಾನೆ ಶೋಭಾನೆ ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನಾಗಾಧರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಶೋಭಾನೆ ಶೋಭಾನೆ ಪುಟ್ಟ ಬೊಂಬಟ್ಟೆಯ ದೊಡ್ಡ ಭರಣಗಳು ಇಟ್ಟ ನವರತ್ನದ ಮುಕುಟವು ದುಷ್ಟ ಮದನನೆಂಬ ಕಡೆಯ ಬೆಂಡೆಗಳು ಒಟ್ಟಿದ್ದ ಅರಿಗೆ ವಧುವಾದಳು ಶೋಭಾನೆ ಶೋಭಾನೆ ಕೊಂಬು ಜಂಪದ ಕಹಳೆ ತಾಳ ಮದಳೆಗಳು ತಂಬಟೆ ಕಟವಗಳು ಓ ಓ ಓ ಎಂಬ ಶಂಖಗಳು ಮೌಲಿಗಳು ಅಂಬುದಿಯ ಮನೆಯ ಲೆಸೆದವು ಶೋಭಾನೆ ಶೋಭಾನೆ ಸಂಭ್ರಮದಿಂದಂಬರದಿ ದುಂದುಬಿ ಮೊಳಗಲು ತುಂಬುರು ನಾರದರು ಸ್ತುತಿಸೋದ ತುಂಬುರು ನಾರದರು ಸ್ತುತಿಸೋದ ಪಾಡಿದರು ಪೀತಾಂಬರಧರನ ಮಹಿಮೆಯ ಶೋಭಾನೆ ಶೋಭಾನೆ ದೇವನಾರಿಯರೆಲ್ಲ ಬಂದೊರಗೆ ಬಾಡಗರು ಪಾಡುತ್ತ ಕುಣಿದರು ದೇವತರುವಿನ ಹೂವಿನ ಹೊಳೆಗಳ ಶ್ರೀವರನ ಮೇಲೆ ಕರೆದರು ಶೋಭಾನೆ ಶೋಭಾನೆ ಮುತ್ತು ರತ್ನಗಳೇ
ಕಾಲದಲ್ಲಿ ಆಲದೆಲೆಯ ಮೇಲೆ ಶ್ರೀದೇವಿಯರೊಡನೆ ಪವಡಿಸಿದ ಪವಡಿಸಿದ ಶ್ರೀಕೃಷ್ಣ ಮೋದರಿಂದೆಮ್ಮ ಕಥೆಗೆ ತುಂಬ ಶೋಭಾನೆ ಶೋಭಾನೆ ನಾನಾವತಾರದಲ್ಲಿ ನಂಬಿದ್ದ ಸುರನಿಗೆ ಆನಂದವೀವ ಕರುಣೀವ ಆನಂದವೀವ ಕರುಣೀವ ಶ್ರೀಕೃಷ್ಣ ಈ ನಾರಿಯೊಡನೆ ಹಸೆಗೆದ್ದು ಬಾ ಶೋಭಾನೆ ಶೋಭಾನೆ ಎನ್ನಲು ನಗ್ತ ಬಂದು ಹಸೆಯ ಮೇಲೆ ವನಿತೆ ಲಕ್ಷ್ಮೀ ಕೊಡಗೂಡಿ ಆನಂದ ವೈಭವದಿ ಕುಳಿತ ಶ್ರೀಕೃಷ್ಣನ 4 ದಿನ ಉತ್ಸವ ನಡೆಸಿದರು ಶೋಭಾನೆ ಶೋಭಾನೆ ಬೊಮ್ಮ ತನ್ನರಸಿ ಕೋಡೆ ಬಂದೆರಗಿದ ಒಮ್ಮೆಯರದ ನಮಿಸಿದ ಆಮದರೆಲ್ಲರೂ ಬಗೆ ಬಗೆ ಉಡುಗೊರೆಯ ರಮ್ಮೆಯರಸಗೆ ಸಲ್ಲಿಸಿದರು ಶೋಭಾನೆ ಶೋಭಾನೆ ಸತ್ಯ ಲೋಕದ ಬೊಮ್ಮ ಕೌಸ್ತುಭರತ್ನವನಿತ್ತ ಮುಕ್ತಾಸುರರು ಮೊದಲಿಂದ ಮುತ್ತಿನ ಕಂಠೀಸರ ಮುಖ್ಯ ಪ್ರಾಣನಿತ್ತ ಹಸ್ತಗಮಣಿಯ ಶಿವನಿತ್ತ ಶೋಭಾನೆ ಶೋಭಾನೆ ಮಾವನ ಮನೆಯಲ್ಲಿ ದೇವರಿ ಗೌತಣ ದಾನವರು ಕೆಡಿಸದೆ ಬಿಡರೆಂದು ದಾನವರು ಕೆಡಿಸದೆ ಬಿಡರೆಂದು ಶ್ರೀಕೃಷ್ಣ ದೇವಶ್ರೀ ವೇಷವಧರಿಗ ಶೋಭಾನೆ ಶೋಭಾನೆ ಲಾವಣ್ಯಮಯವಾದ ಹರಿಯ ಶ್ರೀ ವೇಷಕ್ಕೆ ಭಾವಗಿಯರೆಲ್ಲ ಮರುಳಾಗೆ ಮಾವನ ಹೃದಯ ಕ್ರಮದಿಂದ ಬಡಿಸಿ ತನ್ನ ಸೇವಕ ಸುರರಿಗೆ ಬುಣಿಸಿದ ಶೋಭಾನೆ ಶೋಭಾನೆ ಜೋತೆಯ ಕಳೆವ ನವರತ್ನದ ಮಾಲೆಯ ಮುದದಿಂದ ಮಾರಿ ವಿಧಿಗೀತ ಚಾದುರ ಹಾರವ ವಾಯುದೇವರಿಗೀತ ವಿದುವಿನ ಕಲೆಯ ಶಿವಗೀತ ಶೋಭಾನೆ ಶೋಭಾನೆ ಹೊಳೆವ ನವರತ್ನದ ರಾಶಿಯ ತೆಗೆ ತೆಗೆ ಉಳಿದ ಅಮರರಿಗೆ ಸಲ್ಲಿಸಿದ ಉಳಿದ ಅಮರರಿಗೆ ಸಲ್ಲಿಸಿದ ಸಮೋದ ಕಳುಹಿದ ನವರವರ ಮನೆಗಳಿಗೆ ಶೋಭಾನೆ ಶೋಭಾನೆ ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತ ಕ್ಷೀರ ಪುದಿಯಲ್ಲಿ ಜಯವಿತ್ತ ಕ್ಷೀರ ಪುದಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲ
ಮದುವೆಯ ಮನೆಯಲ್ಲಿ ಈ ಪದವ ಹಾಡಿದರೆ ಮಧುಮಗಳಿಗೆ ಮುದಬಹುದು ಮಧುಗಳಿಗೆ ಓಲೆ ಭಾಗ್ಯ ಹೆಚ್ಚುವುದು ಮದನ ನಯನ ಕೃಪೆಯ ರಾಜೋ ಆನೆ ಶೋಭಾನೆ ರೋ ಆನೆ ಶೋಭಾನೆ ಶೋಭಾನವೆನ್ನಿ ಸುರರೋಳು ಸುಭಗನಿಗೆ ಶೋಭಾನವೆನ್ನಿ ಸುಗುಣನಿಗೆ ಶೋಭಾನವೆನ್ನಿ ವಿಕ್ರಮರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ 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 ಕಾಯಿನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾಮ ಪ್ರಕೃತೆ ಸ್ವಭಾವ ಕರೋಮ್ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀ ಲಕ್ಷ್ಮೀ ನಾರಾಯಣಾಯೇತಿ ಸಮರ್ಪಯಾಮಿ ರಾಗ ಹಮೀರ್ ಕಲ್ಯಾಣಿ ಮಯೂರಂ ವಿಶ್ವನಾಥ ಶಾಸ್ತ್ರಿ ಬರೆದ ಒಂದು ಸಂಸ್ಕೃತ ಸಾಹಿತ್ಯ. ನಾ ನಾ ಮಂಗಳಂ ಭವತು ತೇ ಭಾರತ ಜನನಿ ಮಂಗಳಂ ಭವತು ತೇ ಭಾರತ ಜನನಿ ಮಂಗಳಂ ಭವತು ತೇ ಭಾರತ ಜನನಿ ಮಂಗಳಂ ಭವತು ತೇ ಭಾರತ ಜನನಿ
ಭರಿದೆ ಅಮರ ವಿಶ್ವ ಸಂಗೀತೆ ಆನಂದ ಭರಿದೆ ಮಂಗಳಂ ಭವತು ತೇ ಭಾರತ ಜನನಿ ಮಂಗಳಂ ಭವತು ತೇ ಭಾರತ ಜನನಿ ಮಂಗಳಂ ಭವತು ತೇ ಭಾರತ ಜನನಿ ಭಾರತ ಜನನಿ ಭಾರತ ಜನನಿ ಪದುಮನಾಭನ ಹೃದಯ ವಿಹಾರಿಣಿ ಪದುಮನಾಭನ ಹೃದಯ ವಿಹಾರಿಣಿ ಮುದದ ಮಹಾಲಕ್ಷ್ಮೀ ನಿನಗಾರತಿ ಮುದದ ಮಹಾಲಕ್ಷ್ಮೀ ನಿನಗಾರತಿ ಶ್ರೀದಶಾಲಯದೋಳು ಅದುಳವರಲೆಗೊಳಿಸಿದ ಶ್ರೀ ಪುರುಷೋತ್ತಮ ನಿನಗಾರತಿ ಮುದದ ಮಹಾಲಕ್ಷ್ಮಿ ನಿನಗಾರತಿ ಮನುಕುಲ ರಂಗಣಿ ಕಲದ ಮದಿನಮಣಿ ಮನುಕುಲ ರಂಗಣಿ ಕಲದ ಮದಿನಮಣಿ ಧರಣಿ ಜವರದ ನಿನಗಾರತಿ ವರದ ನಿನಗಾರತಿ ವಿನತ ಸುತ ಧೃತ ಸತ್ಯ ಧರ್ಮ ವೃತ ಶರಣರ ಪೊರೆವನ ನಿನಗಾರತಿ ಮುದದ ಮಹಾಲಕ್ಷ್ಮಿ ನಿನಗಾರತಿ 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 ಆಂಜನೇಯವರ ಗೋವಿಂದ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ ಕಿ ರಾಮ ಲಕ್ಷ್ಮಣ ಜಾನಕಿ ಜಯ ಬೋಲೋ ಹನುಮಾನ ಕಿ ಧನ್ಯವಾದಗಳು. ನಮೋ ನಮಃ. ಜೋರಾದ ಚಪ್ಪಾಳೆ ಬರಬೇಕು. ಎಲ್ಲರೂ ಒಂದು ನಿಮಿಷ ಹಾಗೆ ವೇದಿಕೆ ಮೇಲೆ ಕೂತ್ಕೊಂಡಿರಿ. 45 ನಿಮಿಷಗಳ ಕಾಲ ನಿರರ್ಗಳವಾಗಿ ಒಂದು ಅರ್ಧ ನಿಮಿಷ ಕೂಡ ಗ್ಯಾಪ್ ತಗೊಳ್ಳದೆ ಅನಾಯಾಸವಾಗಿ ಹಾಡಿದಂಥ ಶ್ರೀಮತಿ ವಿದುಷಿ ಜಾನಕಿ ಶ್ರೀಶಾ ಅವರಿಗೆ ಹಾಗೂ ಅವರ ಅದ್ಭುತವಾದ ಶಿಷ್ಯವೃಂದಕ್ಕೆ ಮತ್ತು ವಾದ್ಯ ಸಹಕಾರ ನೀಡಿದಂಥ ಕಲಾವಿದರಿಗೆ ತುಂಬ ಹೃದಯದ ಧನ್ಯವಾದಗಳು. ಬೆಂಗಳೂರು ಗಣೇಶೋತ್ಸವದ ವೇದಿಕೆಯ ಮುಖಾಂತರ ಈಗ ಒಂದು ವಿಶೇಷವಾದದ್ದನ್ನು ನೀವು ಯಾರಾದರೂ ಗಮನಿಸಿದ್ದೀರಾ? ಇಲ್ಲಿ ಇವತ್ತು ಒಂದು ವಿಶೇಷವಾದ ಒಂದು ವಿಷಯ ನಡೀತು. ವೇದಿಕೆ ಮೇಲೆ ಇವರಷ್ಟು ಜನ ಕೂತ್ಕೊಂಡು ಹಾಡ್ತಾ ಇದ್ದರೆ ಸಭಾ ಗಾಯನ ಅಂತ ಹೇಳ್ತೀವಿ ನಾವು. ಇಲ್ಲಿ ಎದುರುಗಡೆ ಕುಳಿತಿರುವಂತಹ ಅವರು ಕೂಡ ಲಕ್ಷ್ಮೀ ಶೋಭಾನೆಯನ್ನು ಹಾಡುವಂಥವರು ಹಲವರು ಜಾನಕಿಯವರ ಶಿಷ್ಯರು ಮತ್ತು ಹಲವರು ಶಿಷ್ಯರು ಹೀಗೆ ಅವರೆಲ್ಲರೂ ಇಲ್ಲಿ ಕುಳಿತು ಇಡೀ ಸಭೆಯಲ್ಲಿ ಇವತ್ತು ಲಕ್ಷ್ಮೀ ಶೋಭಾನೆ ಒಂಥರ ರಿಂಗಣಿಸೋದು ಅಂತ ಹೇಳ್ತಾರೆ, ಪ್ರತಿಧ್ವನಿಸೋದು, ಮಾರ್ದನಿಸೋದು ಅಂತ ಹೇಳ್ತಾರಲ್ಲ, ಆ ಒಂದು ಅದ್ಭುತವಾದ ಕೆಲಸ ಇಲ್ಲಾಗಿದೆ. ನಿಮ್ಮೆಲ್ಲರಿಗೂ ಇವತ್ತಿನ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಪ್ರಾರಂಭವನ್ನು ಇಷ್ಟು ಅದ್ಭುತವಾಗಿ ಮಾಡಿ ಒಂದು ಒಳ್ಳೆಯ ನಾಂದಿ ಹಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈಗ ನನಗೆ ತುಂಬ ಸಂತೋಷ. ಆಗಲೇ ಪ್ರಾರಂಭದಲ್ಲಿ ಹೇಳಲಿಲ್ಲ, ಕಾರ್ಯಕ್ರಮ ಆದಮೇಲೆ ಹೇಳ್ತೀನಿ ಅಂತ. ನನ್ನ ಅಚ್ಚುಮೆಚ್ಚಿನ ಸೋದರತ್ತೆ ಅವರು ಜಾನಕಿ ಶ್ರೀಶಾ ಅವರು. ಸೊ ನನಗೆ ನನ್ನ ತಂದೆಯವರದ್ದು, ನನ್ನ ತಂದೆಯ ತಂಗಿಯವರದ್ದೆಲ್ಲ ಬ್ಲಡ್ಡಲ್ಲಿ ಬಂದು ಇವತ್ತು ನಾನು ನಿಮ್ಮ ಮುಂದೆ ಹೀಗೆ ನಿಂತಿರೋದು ಕಾರಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿನಗೆ ಧನ್ಯವಾದ ಹೇಳ್ತಿದ್ದೀನಿ. ಇಂಥ ದೊಡ್ಡ ಸಭೆಯಲ್ಲಿ ನಮಗೆ ಒಂದು
ಇಂಥ ಸಂಗೀತವನ್ನು ಅವಕಾಶ ಮಾಡಿಕೊಟ್ಟಿದ್ದು ಲಕ್ಷ್ಮೀ ಶೋಭಾನೆ. ಚಿರಋಣಿ. ದೇವರು ಎಲ್ಲರನ್ನೂ ದೇವ್ರು ನೀನು ನಿಮ್ಮ ಚೆನ್ನಾಗಿ ಆಶೀರ್ವಾದ. ಎಲ್ಲರನ್ನೂ ಚೆನ್ನಾಗಿತ್ತು. ಥ್ಯಾಂಕ್ ಯು. ಈಗ ಶ್ರೀಮತಿ ಜಾನಕಿ ಶ್ರೀಶ ಅವರಿಗೆ ಸುನೀತಾ ಅವರು ಬಂದಿದ್ದಾರೆ. ಇವತ್ತಿನ ದಿವಸ ಇವರಿಗೆ ಡೆಡಿಕೇಟ್ ಆಗಿರುವಂಥದ್ದು. ಇವರು ಬೆಂಗಳೂರು ಗಣೇಶೋತ್ಸವದ ವತಿಯಿಂದ ಒಂದು ಚಿಕ್ಕ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ವಿದುಷಿ ವರಲಕ್ಷ್ಮಿ ಅವರು ಅದ್ಭುತವಾಗಿ ವಯಲಿನ್ ನುಡಿಸಿದ್ರು. ಅವರಿಗೂ ಕೂಡ ಬೆಂಗಳೂರು ಗಣೇಶೋತ್ಸವದ ಪರವಾಗಿ ಗೌರವಾರ್ಪಣೆ. ಮೃದಂಗದಲ್ಲಿ ಅದ್ಭುತವಾಗಿ ಸಹಕಾರ ನೀಡಿದಂತಹ ವಿದ್ವಾನ್ ಅನಂತರಾಜ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜಾನಕಿ ಶ್ರೀಶ ಅವರ ಎಲ್ಲ ಶಿಷ್ಯವೃಂದದವರಿಗೆ ಈ ಒಂದು ಮದುವೆಯ ಸಮಾರೋಹವನ್ನು ಅಚ್ಚುಕಟ್ಟಾಗಿ ಚೆಂದ ನಡೆಸಿಕೊಟ್ಟಿರುವ ಎಲ್ಲರಿಗೂ ಈಗ ತಾಂಬೂಲ ಮತ್ತು ಒಂದು ಕಾಣಿಕೆಯ ಸಮರ್ಪಣೆ ಆಗ್ತಾ ಇದೆ. ಮದುವೆ ಮುಗಿದ ತಕ್ಷಣ ಪ್ರಸಾದ, ತಾಂಬೂಲ ವಿನಿಮಯ ಎಲ್ಲ ಹೇಗೆ ಆಗತ್ತೋ ಹಾಗೆಯೇ ಇಲ್ಲಿ ತುಂಬ ವಿಶೇಷವಾದ ರೀತಿಯಲ್ಲಿ ನಡೀತಾ ಇದೆ. ಈ ಲಕ್ಷ್ಮೀ ಶೋಭಾನೆಯಲ್ಲಿ ಹಾಡು ಯಾವ ರೀತಿಯಲ್ಲಿ ಏರಿಳಿತದಲ್ಲಿ ಹೋಗ್ತಾ ಇರುತ್ತೋ ಅದೇ ರೀತಿಯಲ್ಲಿ ಮೃದಂಗದವರು ಮತ್ತು ವಯಲಿನವರು ನುಡಿಸ್ಬೇಕಾಗತ್ತೆ. ಹಾಡು ಹೇಗೆ ಹೋಗುತ್ತೋ ಅದೇ ರೀತಿಯಲ್ಲಿ ಅದಕ್ಕೆ ಅಚ್ಚುಕಟ್ಟಾಗಿ ಜೋಡಣೆ ಮಾಡಿಕೊಂಡು ನುಡಿಸ್ಬೇಕಾಗತ್ತೆ. ಅದನ್ನು ಬಹಳಷ್ಟು ದಿನಗಳ ಕಾಲ ಪ್ರಾಕ್ಟೀಸ್ ಮಾಡಿ, ಎಸ್ಪೆಷಲಿ ವರಲಕ್ಷ್ಮಿ ಅವ್ರದ್ದು ಹೇಳ್ತೀನಿ. ಅವರು IT ಯಲ್ಲಿ ಕೆಲಸ ಮಾಡುವಂತಹ ಮಹಿಳೆ. ಅವರ ಕೆಲಸದ ಮನ್ನು ಮುಗಿಸ್ಕೊಂಡು ಬಿಡುವಿನ ವೇಳೆಯಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿಕೊಂಡು ಇವತ್ತಿಲ್ಲಿ ಬಂದು ನುಡಿಸಿದ್ದಾರೆ. ವಿದ್ವಾನ್ ಅನಂತರಾಜ್ ಅವರಿಗೆ ಗೌರವ ಸಮರ್ಪಣೆ. ಸಮಯದ ಅಭಾವ ಇರೋದರಿಂದ ಉಳಿದ ಎಲ್ಲ ಶಿಷ್ಯವೃಂದದವರಿಗೆ ದೇವರ ಎದುರುಗಡೆ ಕರ್ಕೊಂಡು ಹೋಗಿ ಕಾಣಿಕೆಯನ್ನು ನೀಡಲಾಗತ್ತೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾಡು ಬೇಡ್ಕೋತೀನಿ.